ಪ್ರೀತಿಯುಳ್ಳ ವೀಕ್ಷಕ ಬಾಂಧವರೇ, ಸಂದಿನಲ್ಲಿ ನಿಲ್ಲಲು ಒಬ್ಬ ಮನುಷ್ಯನ ಅವಶ್ಯಕತೆ ಇರುತ್ತದೆ ಎಂಬುದನ್ನು ಈ ಘಟನೆಯ ಮೂಲಕ ದೇವರು ಸ್ಪಷ್ಟಪಡಿಸುತ್ತಾ ಇದ್ದಾನೆ. ಯಾರಾದರೂ ರಕ್ಷಿಸಲ್ಪಡಬೇಕಾಗಿದ್ದರೆ ಕುಲದ ರಕ್ಷಕನಾಗಿರಲು ಸಾಮರ್ಥ್ಯನಾಗುವ ಒಬ್ಬ ಮನುಷ್ಯನ ಅವಶ್ಯಕತೆ ಇರುತ್ತದೆ ಎಂಬುದನ್ನು ತೋರಿಸಿಕೊಡುತ್ತಾ ಇದ್ದಾನೆ. ಇದುವೇ ಈ ಅಧ್ಯಾಯದಲ್ಲಿ ನಮಗೆ ಕೊಡಲ್ಪಟ್ಟಿರುವ ಶ್ರೇಷ್ಠವಾದ ಪಾಠವಾಗಿರುತ್ತದೆ. ಯಜ್ಞಕ್ಕೆ ಬೇಕಾದ ಕುರಿಯನ್ನು ದೇವರು ತಾನೇ ಒದಗಿಸುವನು ಎಂಬುದಾಗಿ ಅಬ್ರಹಾಮನು ಹೇಳಿದನು ಮತ್ತು ಅವರು ಒಂದು ಟಗರನ್ನು ಕಂಡುಕೊಂಡು ಯಜ್ಞವಾಗಿ ಅರ್ಪಿಸಿದರು. ಆದರೆ ಸುಮಾರು 1900 ವರ್ಷಗಳ ನಂತರ ಯೇಸು ಕ್ರಿಸ್ತನಲ್ಲಿ ದೇವರು ಒಂದು ಕುರಿಮರಿಯನ್ನು ಒದಗಿಸಿದನು. ಅಬ್ರಹಾಮನು ಈಸಾಕನನ್ನು ಯಜ್ಞವಾಗಿ ಅರ್ಪಿಸುವುದರಿಂದ ದೇವರು ಅವನನ್ನು ತಡೆದನು, ಯಾಕಂದರೆ ಅದು ತಪ್ಪಾಗಿ ಬಿಡುತ್ತಿತ್ತು. ದೇವರು ಅಬ್ರಹಾಮನ ಮಗನನ್ನು ಉಳಿಸಿದನು, ಆದರೆ ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮಗೋಸ್ಕರ ಉಚಿತವಾಗಿ ಆತನನ್ನು ಕೊಟ್ಟನು. ಆದರೆ ರಕ್ಷಕನು ಆಗ ಇನ್ನೂ ಬಂದಿರಲಿಲ್ಲ ಮತ್ತು ಮುಂದಿನ 1900 ವರ್ಷಗಳವರೆಗೂ ಆತನು ಬರುವುದಿಲ್ಲ ಎಂಬುದನ್ನು ನಾವು ಇಂದು ತಿಳಿದಿರುವೆವು. ಆದರೆ ಅಬ್ರಹಾಮನು ಈಸಾಕನನ್ನು ಸಮರ್ಪಿಸಿದ ಆ ಮೊರಿಯಾ ಬೆಟ್ಟದ ಸ್ಥಳದಲ್ಲಿ ಯಜ್ಞದ ಮತ್ತು ಕ್ರಿಸ್ತನ ಪುನರುತ್ಥಾನದ ಚಿತ್ರಣ ಇತ್ತು. ದೇವರು ಈಸಾಕನನ್ನು ಸಮರ್ಪಿಸಲು ಅಬ್ರಹಾಮನನ್ನು ಕರೆದ 3 ದಿವಸದ ನಂತರ ಅವರು ಮೊರಿಯಾ ಬೆಟ್ಟಕ್ಕೆ ಹೋದರು. ಅದೇ ದಿನ ಅಬ್ರಹಾಮನು ಈಸಾಕನನ್ನು ಜೀವಂತವಾಗಿ ಪಡೆದುಕೊಂಡನು. ಆದ್ದರಿಂದಲೇ ಇದು ಕ್ರಿಸ್ತನ ಮರಣದ ಮತ್ತು ಪುನರುತ್ಥಾನದ ಚಿತ್ರಣವಾಗಿರುತ್ತದೆ.